ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವೇ ಚ ವಿಷ್ಣುಪತ್ನಿ ಚ ಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದಯತೆ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ, ನಾಳೆ ಅಮಾವಾಸ್ಯೆ. ಈ ಒಂದು ವಶೀಕರಣ ಮಂತ್ರವನ್ನು ನೀವು ಜಪಿಸಿ ಸಿದ್ಧಿಸಿಕೊಳ್ತು ಅಂತಂದರೆ ಎಲ್ಲರೂ ನಿಮ್ಮ ಮಾತನ್ನು ಕೇಳ್ತಾರೆ. ಎಲ್ಲರೂ ಕೂಡ ನಿಮ್ಮ ವಶೀಕರಣ ಆಗ್ತಾರೆ. ನಿಮ್ಮ ಮಾತನ್ನು ಕೇಳುವಂಥ ಜನ ವಶೀಕರಣ ಆಗ್ತಾರೆ. ವ್ಯಾಪಾರಸ್ಥರು ಆಗಿರ್ಬೋದು, ಮನೇಲಿ ಗಂಡ ಹೆಂಡತಿ ಆಗಿರ್ಬೋದು, ತಂದೆ ತಾಯಿಗಳು, ಮಕ್ಕಳು ಮಾತು ಕೇಳ್ತಿಲ್ಲ ಅಂತಂದರೆ ಮಕ್ಕಳು ಹೇಳ್ದಂಗೆ ಕೇಳೋಂಗೆ ಮಾಡ್ಕೊಳ್ಳೋಂಥದ್ದು ಅದ್ಭುತವಾದಂಥ ಒಂದು ತಂತ್ರದ ಒಂದು ವಿಧಾನವನ್ನು ನೀವು ತಿಳ್ಕೊಳ್ಳಿ. ಅದೇನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋನ ಮಾಡಿಕೊಳ್ಳಿ. ನೋಡಿ, ನಾಳೆ ವಿಶೇಷವಾಗಿ ಅಮಾವಾಸ್ಯೆ. ಈ ಅಮಾವಾಸ್ಯೆ ದಿನ ಈ ಒಂದು ಮಂತ್ರ, ಇದು ವರ್ಷದ ಮೊದಲನೇ ಅಮಾವಾಸ್ಯೆ. ಈ ಅಮಾವಾಸ್ಯೆಯ ದಿನ ಈ ಒಂದು ಮಂತ್ರವನ್ನು ಜಪಿಸ್ಕೋಬೇಕು. ನೋಡಿ, ಈ ಮಂತ್ರವನ್ನು ಜಪಿಸ್ಕೋಬೇಕು ಅಂತಂದರೆ ನಾಳೆ ಅಮಾವಾಸ್ಯೆ ಅಂದರೆ ಕಪ್ಪು ಅದಲ್ಲ, ಅದ್ಭುತವಾದಂಥ ಒಂದು ಮಂತ್ರ. ಇದು ಕೇವಲ ಬೀಜ ಮಂತ್ರವಲ್ಲ, ನಿಮ್ಮ ದೇಹವನ್ನು ಆವರಿಸ್ಕೊಳ್ಳುತ್ತೆ. ಇದನ್ನು ಸಿದ್ಧಿಸ್ಕೊಡ್ತು ಅಂತ ನಾಳೆ ಮಾತ್ರ. ನೋಡಿ, ಈ ಅಮಾವಾಸ್ಯೆ ದಿನ ಏನು ಅಂತಂದರೆ ವಿಶೇಷವಾಗಿ ಕಾಳಿಗೆ ಸಂಬಂಧಪಟ್ಟಂಥದ್ದು, ಶುದ್ರ ದೇವತೆಗಳನ್ನು ಆವಾಹನೆ ಮಾಡುವಂಥದ್ದು. ಮತ್ತು ಇದರಿಂದ ನಾವೇನು ಮಾಡುತ್ತೆ, ಕೆಟ್ಟದ್ದನ್ನು ಮಾಡಬಹುದು ಮತ್ತು ಕೆಟ್ಟದ್ದನ್ನು ಕೂಡ ತೆಗೀಬೋದು. ಈ ಒಂದು ಅದ್ಭುತವಾದಂಥ ಒಂದು ಅಮಾವಾಸ್ಯೆನ ಉಪಯೋಗಿಸ್ಕೊಂಡು. ಇದು ಮೊದಲನೇ ಅಮಾವಾಸ್ಯೆ ಆಗಿರೋದ್ರಿಂದ ನೋಡಿ, ಅಮಾವಾಸ್ಯೆ ಅಂತಂದರೆ ಪ್ರಕೃತಿ ಬದಲಾವಣೆ ಆಗುವಂತಹ ಒಂದು ಸಮಯ. ಅಮಾವಾಸ್ಯೆ ದಿನ ನೀವೇನೇ ಮಾಡ್ತು ಅಂತಂದರೂ ಕೂಡ ಇದು ಹೊಸದು, ಹಳೆದೆಲ್ಲ. ಇನ್ನೊಂದು ಏನಂತಂದರೆ ಅಮಾವಾಸ್ಯೆ ಕೆಟ್ಟದ್ದು ಅಂದ್ಕೊಬಿಟ್ಟಿದ್ದಾರೆ, ಆದರೆ ಇದು ಕರ್ಮ ಕಳೆಯುವಂತಹ ಒಂದು ದಿನ ಮತ್ತು ಪ್ರಕೃತಿ ಬದಲಾವಣೆಯಾಗುವಂತಹ ಒಂದು ಸಮಯ. ನೋಡಿ, ಇದೇನು ಅಂತಂದರೆ, ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂತ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಿದೆ. ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು. ಸಾಲದವರು ಹಿಂಸೆ ಕೊಡ್ತಾಯಿದ್ದಾರೆ. ಮನೆ ಹತ್ರ ಒಂದು ಗಲಾಟೆ ಮಾಡ್ತೀನಿ ಅಂತಿದ್ದಾರೆ, ಕೇಸ್ ಹಾಕ್ತೀನಿ ಅಂತಾರೆ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ಗುರುಗಳೇ. ರಿಲೇಟಿವ್ಸ್ ಹತ್ರನೇ ಸಾಲ ಮಾಡಿಬಿಟ್ಟಿದ್ದೀನಿ ಅಂತ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮಿ ಅಂತ. ಈ ಅಷ್ಟಲಕ್ಷ್ಮಿ ಅಂತ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡ್ತದೆ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ, ಮೈಲಿಗೆ ಸುತ್ಕ ಗೀತ್ಕ, ವೆಜ್ಜು ನಾನ್ ವೆಜ್, ಜಾತಿ ಗೀತಿ, ದಿಕ್ಕು ಗಿಕ್ಕು ಆ ಥರದ್ದೇನು ಇಲ್ಲ. ಇಟ್ಟ ಕೆಲಸ ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ. ಜೊತೆಗೆ ಇನ್ನೊಂದೇನಂತಂದರೆ 6 ತಿಂಗಳಲ್ಲಿ ಅದು ಎಂಥದ್ದೇ ನಿಮ್ಮ ಸಾಲ ಸೋಲಗಳಿತ್ತು ಅಂತ ನಿವಾರಣೆ. ಸೈಟ್ ತಗೊಬಿಡ್ತೀರಾ, ಮನೆ ಕಟ್ಟಿಲ್ಲ ಅಂತ ಮನೆ ಕಟ್ಟಿಬಿಡ್ತೀರಾ ನೀವು ಅಲ್ಲ. ಈ ಒಂದು ವಿಶೇಷವಾದ ರಥಸಪ್ತಮಿ ಅದನ್ನೇ ನೀವು ತೊಗೊಂಡದ್ದು ಪ್ರತಿಷ್ಠಾಪನೆ ಮಾಡ್ತು ಅಂತಂದರೆ ಈ ಯಂತ್ರ 10ರಷ್ಟು ಪವರ್ ಆಗುತ್ತೆ ನಿಮಗೆ. ಬೇಗ 1 × 10 10 ಯಂತ್ರ ಇಟ್ಟು ನೀವು ಪೂಜೆ ಮಾಡೋದು ಎಷ್ಟು ಪವರ್ಫುಲ್ ಆಗುತ್ತೋ ಅಷ್ಟು ಪವರ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡ್ದೇ ಈ ಒಂದು ಅಷ್ಟಲಕ್ಷ್ಮಿ ಯಾರೇ ತೆಗೆದುಕೊಂಡಿಲ್ಲ ಅವರು ಈ ರಥಸಪ್ತಮಿ ದಿನ ಮುಂಚಿತವಾಗಿ ತೆಗೆದುಕೊಂಡು ಅದು ರಥಸಪ್ತಮಿ ದಿನ ಇದನ್ನ ಇಟ್ಟು ಪೂಜೆ ಮಾಡಿ. ಜೊತೆಗೆ ಯಾರು ಈ ರಥಸಪ್ತಮಿ ಒಳಗೆ ನೀವು ತಗೋತಿದ್ದೀರೋ ಅವ್ರಿಗೆ ಕರಂಗಾಳಿ ಮಾಲೆಯನ್ನು ಉಚಿತವಾಗಿ ಕೊಡ್ತೀವಿ ಅಲ್ಲ. ಇದು ವಿಶೇಷವಾಗಿ ಸರ್ಟಿಫೈಡ್ ಅಥವಾ ಒರಿಜಿನಲ್ ಸರ್ಟಿಫಿಕೇಟ್ ಇರುವಂಥದ್ದು ಉಚಿತವಾಗಿ ಕೊಡ್ತೀವಿ. ಈ ಸಪ್ರೇಟಾಗಿ ತೊಗೋತೀನಿ 2000-3000. ಇದು ಜಪ ಮಾಡಿ ಸಿದ್ಧಿ ಮಾಡಿರೋಂಥ, ನಾನೇ ನನ್ನ ಕೈಯಾರೆ ಜಪ ಮಾಡಿ ಪ್ರತಿಯೊಂದು ಮಾಲೆಯನ್ನು ಸಿದ್ಧಿ ಮಾಡಿಟ್ಟಿರುವಂಥದ್ದು ಖಂಡಿತವಾಗ್ಲೂ ಕೂಡ ಸಿಗುತ್ತೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಈ ಅಮಾವಾಸ್ಯೆಯಿಂದ ಫುಲ್ಲು ಆವರಿಸ್ಕೊಬಿಡ್ತದೆ. ಅಂದರೆ ರಾತ್ರಿಯ ಹೊತ್ತು ಎಷ್ಟೊಂದು ಜೀವಿಗಳು ಉತ್ಪತ್ತಿಯಾಗ್ತವೆ. ಇದು ಜೀವಿಗಳು ಕೇವಲ ಹೊರಗಡೆ ಅಲ್ಲ, ದೇಹದ ಒಳಗಡೆನೂ ಕೂಡ ಉತ್ಪತ್ತಿಯಾಗುತ್ತೆ ಮತ್ತು ಮನಸ್ಸಿನ ಒಳಗಡೆನೂ ಕೂಡ ಉತ್ಪತ್ತಿ ಆಗ್ತಾ ಬರುತ್ತೆ. ಇದು ನಾನಾ ರೀತಿಯಾದಂತಹ ಒಂದು ಬ್ರೈನು ಅಂತಂದರೆ ಮೆಂಟಲ್ಲು ಮತ್ತು ಮೆಂಟಲ್ ಹೆಲ್ತು ಅಂತಂದರೆ ಹೊಸ ಐಡಿಯಾಗಳು ಮತ್ತು ಈ ಹಳೆಯ ಐಡಿಯಾನ ಮತ್ತು ಹೊಸದಾಗಿ ಇನ್ನೂ ಕನ್ವರ್ಟ್ ಮಾಡೋದಕ್ಕೆ ಸಹಕಾರಿಯಾಗುವಂಥ ಒಂದು ಅದ್ಭುತವಾದಂಥ ಒಂದು ದಿನ ಅಮಾವಾಸ್ಯೆ. ನೀವು ಅಮಾವಾಸ್ಯೆ ದಿನ ನೀವು ಏನೇ ಪೂಜೆ ಮಾಡಿಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ಕೂಡ ಅದು ಸಿದ್ಧಿ ಆಗುತ್ತೆ ಗೊತ್ತಲ್ಲ. ಬಟ್ ಈ ಒಂದು ಮಂತ್ರವನ್ನು ನೀವು ಸಿದ್ಧಿಸ್ಕೊಡ್ತು ಅಂತಂದರೆ ತುಂಬ ಚೆನ್ನಾಗಿ. ಆದರೆ ಇದು ಒಂದು ಕಂಡೀಷನ್ ಏನು ಅಂತಂದರೆ, ಈ ಒಂದು ಅಮಾವಾಸ್ಯೆ ದಿನ ನೀವು ಕಾಡಿಗೆಯನ್ನು ಅಥವಾ ಕಪ್ಪು ಮಸಿ ಗೊತ್ತಲ್ಲ,
ಕಪ್ಪು ಬಣ್ಣವನ್ನು ತೆಗೆದುಕೊಂಡು ಹಣೆಗೆ ಹಚ್ಚಿಕೊಂಡು ಈ ಮಂತ್ರವನ್ನು 108 ಸರಿ ಜಪಿಸಿದ್ರೆ ಸಾಕು. ಇದನ್ನು ನೀವು ಹಣೆಗೆ ಹಚ್ಕೊಂಡು ಯಾರ್ಯಾರನ್ನ ನೀವು ನೆನೆಸ್ಕೊಂಡು ನೀವು ಹಚ್ಕೋತಿರೋ ಅವರೆಲ್ಲರೂ ಕೂಡ ನೀವು ಹೇಳಿದ ಮಾತನ್ನು ಕೇಳ್ತಾರೆ. ಅಂತಂದರೆ ಅದ್ಭುತವಾದಂಥ ಒಂದು ಮಂತ್ರ ಯಾವುದು ಅಂತಂದರೆ ವಿಶೇಷವಾದಂಥ ಒಂದು ಕಾಳಿಯ ಮಂತ್ರ ಕ್ರೀಮ್ ಬೀಜ ಮಂತ್ರ. ಕ್ರೀಮ್ ಕ್ರೀಮ್ ಇದನ್ನು ದಕ್ಷಿಣಾಭಿಮುಖವಾಗಿ ತಿರ್ಕೊಂಡು ಕೂತ್ಕೊಂಡು ಹೇಳಬೇಕು. ದಕ್ಷಿಣ ದಿಕ್ಕು ಕೂತ್ಕೊಳ್ಳಿ, ಹಣೆಗೆ ಕಪ್ಪು ಬಣ್ಣವನ್ನು ಇಟ್ಕೊಳ್ಳಿ. ಕ್ರೀಮ್ 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 ಅಂತ ಜಪವನ್ನು ಮಾಡಿ. ಖಂಡಿತವಾಗಲೂ ಕೂಡ ನೀವು ವಶೀಕರಣ ಆಗುವಂತಹದ್ದು ವಿಚಾರಗಳು ನಿಮ್ಗಾಗುತ್ತೆ. ಕೆಲವೇ ದಿನಗಳಿಂದ ಅದ್ಭುತವಾದಂಥ ಒಂದು ವಿಚಾರನ ನೋಡ್ತೀರ ಅಲ್ಲ. ಮತ್ತು ಈ ಅದ್ಭುತ ತಂತ್ರವನ್ನು ಮಾಡ್ಕೊಳ್ಳಿ. ಮತ್ತು ಯಾರ್ಯಾರಿಗೆ ಜನವಶೀಕರಣ ಆಗಬೇಕು ಅಂದ್ಕೊಂಡಿದ್ದೀರೋ ಅವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ, ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದ ಒಂದು ತಂತ್ರದ ವಿಚಾರ. ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ್ರೂ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ. ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತಲ್ಲ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್.